Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇದನ್ನು ನೋಡ್ತಿದ್ದಾರೆ. ರಾಜಕೀಯವಾಗಿ ಯಾರೇ ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ತುಳಿತಕ್ಕಂಥದ್ದು, ತೇಜೋವಧೆ ಮಾಡ್ತಕ್ಕಂಥದ್ದು ಯಾರಿಗೂ ಒಳ್ಳೆಯದಲ್ಲ. ಯಾರೂ ಶಾಶ್ವತವಾಗಿ ಇಲ್ಲಿ 200-300 ವರ್ಷ ಬದುಕಲ್ಲ. ಭಾಳ ಹೆಚ್ಚು ಅಂದರೆ 100 ವರ್ಷ ಹೆಚ್ಚು ಬದುಕ್ತಾ ಇರ್ತಕ್ಕಂಥವ್ರು 50-60 ವರ್ಷಕ್ಕೆ ಉಳಿಯೋದು ಕಷ್ಟ. ಇದನ್ನ ಯಾವುದು ಅರ್ಥ ಅಧಿಕಾರ ಶಾಶ್ವತ ಅಲ್ಲ, ನಿಮ್ಮ ಹಣನೂ ಶಾಶ್ವತ ಅಲ್ಲ. ಜನರು ಚೇತು ಅಂತ ಉಗಿಯೋ ರೀತಿ ಜನರ ಮನಸ್ಸನ್ನು ಪ್ರೀತಿ ವಿಶ್ವಾಸ ಗಳಿಸೋದು ಬಿಟ್ಟು ನಾವೊಂದು ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಭಾಳ ತಾಳ್ಮೆಯಿಂದ ತುಂಬ ಯೋಚನೆ ಮಾಡಿ ತೀರ್ಮಾನಗಳನ್ನ ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಈ ರೀತಿ ರೇವಣ್ಣವ್ರಿಗೆ ಯಾರು ತಪ್ಪಿತಸ್ಥ ಮಾಡಿದ್ದಾನೆ, ಪ್ರಜ್ವಲ್ ರೇವಣ್ಣ ತಪ್ಪಿತಸ್ಥ ಮಾಡಿದರೆ ನೀವೇನು ಬೇಕಾದ್ರೂ ಶಿಕ್ಷೆ ಕೊಡಿ. ತಪ್ಪು ಮಾಡಿದರೆ ರೇವಣ್ಣ ಏನು ಮಾಡದೆ ಅವ್ರಿಗೆ ಈ ರೀತಿ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದನ್ನು ಯಾರು ತಾನೇ ಜನ ಸಹಿಸ್ತಾರೆ? ಯಾವಾಗ ರೇವಣ್ಣವ್ರನ್ನ ಅರೆಸ್ಟ್ ಮಾಡಿ ಜೈಲೊಳಗೆ ಕಳಿಸಿದ್ರು ಜನಕ್ಕೆ ಇದು ಈ ರೀತಿ ಷಡ್ಯಂತ್ರ ನಡೆದಿದೆ ಅನ್ನೋದನ್ನ ಜನರ ಬಾಯಿಂದನೇ ಹೇಳಕ್ ಶುರು ಆಗೋರು ಜನ. ಅಂದ್ರೆ ರೇವಣ್ಣರ ಜೈಲಿಗೆ ಕಳಿಸೋ ಹಿಂದೆ ಷಡ್ಯಂತ್ರ ನಡೆದಿದೆ ಅಂತೀರ? ಹಾಗಾದ್ರೆ 100ಕ್ಕೆ 100 ರಾಜಕೀಯ ಷಡ್ಯಂತ್ರ. ಈ ಷಡ್ಯಂತ್ರದಿಂದಲೇ ಅವ್ರನ್ನ ಜೈಲು ಒಳಗಡೆ ಕಳಿಸಿರೋದು. ಈಗ ಒಂದ್ ಕಡೆ ಅವ್ರ ಕುಟುಂಬ ಕೂಡ ಸಾಕಷ್ಟು ನೋವಿನಲ್ಲಿತ್ತು ಅವ್ರು ಜೈಲಿಗೆ ಹೋದ್ರಿಂದ. ಇವತ್ತು ಬೇಲ್ ಜಾಮೀನು ಸಿಕ್ಕಿದೆ. ಅವ್ರಿಗೆ ಯಾರು ರೇವಣ್ಣ ದೈವ ಭಕ್ತ ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ರೇವಣ್ಣ 5 ದಿನಗಳ ಕಾಲ ಅವರು ಪರಪ್ರಗ್ರಹ ಜೈಲಲ್ಲಿ ನಿದ್ದೆ ಮಾಡಿಲ್ಲ ಮನುಷ್ಯ. ಯಾವಾಗಲೂ ಕೂಡ ಆ ಥರ ಭಾರಿ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿ. ನಾನು ಹೋದಾಗಲೂ ಕೂಡ ಬರೀ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡೋದು, ಕಣ್ಣೀರಿಡೋದು, ಅಭಿವೃದ್ಧಿ ಮಾತಾಡೋದು. ನಾನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸೋಕೆ ಸಿದ್ಧ ಇದ್ದೀನಿ. ನಾನು ತಪ್ಪೇ ಮಾಡಿದೆ. ಆ ಅಮ್ಮನ ಜೊತೆ ನಾನು ಏನೂ ಮಾತಾಡಿದೆ. ನಾನು ಯಾಕೆ ಕಿಡ್ನ್ಯಾಪ್ ಮಾಡಿಸ್ಲಿ? ನನಗೆ ಕಿಡ್ನ್ಯಾಪ್ ಮಾಡಿಸ್ಲಿಕ್ಕೆ ಪ್ರಮೇಯ ಏನಿದೆ ನನಗೆ? ಮನೆಯಲ್ಲಿ ದಯಮ್ಮ ಈ ಸ್ಟೇಟ್ಮೆಂಟ್ ತಗೋತಾರೆ, SIT ಅವ್ರಿಗೆ ತಗೊಳ್ಳಿ. ಈಗ ಜಾಮೀನು ಸಿಕ್ಕಿದೆ ಸರ್, ಈಗ ಜಾಮೀನು ಸಿಕ್ಕಿದೆ, ಅದಕ್ಕೇನು ಹೇಳ್ತೀರಿ? ಜಾಮೀನು ಮಂಜೂರಾಗಿದೆ, ನ್ಯಾಯಾಲಯದಲ್ಲಿ ಸಿಕ್ಕಿದೆ, ನ್ಯಾಯಾಲಯದ ಗೌರವ ಹೆಚ್ಚಾಗಿದೆ. ಅಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟಕ್ಕೆ ಮಾಡ್ತೀರಾ ಸರ್? JDSನವರು ಕಾನೂನು ಹೋರಾಟ ಮಾಡ್ತೀರಾ, ಮುಂದುವರಿಸ್ತೀರಾ? ಖಂಡಿತ ಕಾನೂನು ಹೋರಾಟ ಮುಂದುವರಿಯುತ್ತೆ. ಸರ್, ಥ್ಯಾಂಕ್ ಯು. ಇದಿಷ್ಟು ಕೋರ್ ಕಮಿಟಿ ಅಧ್ಯಕ್ಷರಾದ GT ದೇವೇಗೌಡರು. ಯಾಕೆಂದ್ರೆ ಏನು ತಪ್ಪಿಲ್ದಂತ ರೇವಣ್ಣವ್ರನ್ನ ಷಡ್ಯಂತ್ರ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಅವರು ಕೂಡ ಸಾಕಷ್ಟು ಭಾವುಕರಾಗಿ ಕಣ್ಣೀರನ್ನು ಕೂಡ ಇಟ್ಟರು. ನಾನು ಏನು ತಪ್ಪು ಮಾಡ್ದಲೆ ಈ ರೀತಿನ ಷಡ್ಯಂತ್ರ ಮಾಡಲಾಗಿದೆ ಅಂತೇಳಿ. ಈಗ ಯಾರಿಗೆ ತಪ್ಪಾಗಿದ್ರು ಕೂಡ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ. ಆದರೆ ರೇವಣ್ಣವರ ಯಾವುದೇ ತಪ್ಪಿಲ್ದಲೆ ಜೈಲಿಗೆ ಹಾಕಿರುವಂಥದ್ದು ಇದು ಷಡ್ಯಂತ್ರ ಅನ್ನೋ ಮಾತುಗಳು, ಮತ್ತೆ ಕಾನೂನಾತ್ಮಕವಾಗಿ ಮುಂದಿನ ದಿನಗಳನ್ನು ಹೋರಾಟ ಮಾಡ್ತೀವಿ ಅನ್ನೋ ಮಾತುಗಳು ಕೂಡ GT ದೇವೇಗೌಡರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಶೇಖರ್ ಜೊತೆ ಸುನಿಲ್, TV9 ಬೆಂಗಳೂರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.